ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಹೇಳೋದಾದ್ರೆ ಅನಿರುದ್ಧ ಅವರು ನಾಳೆ ಮೀಟಿಂಗ್ ಕರೆದಿದ್ದಾರೆ ಅಭಿಮಾನಿಗಳನ್ನ ಮತ್ತೆ ಚಿತ್ರರಂಗದವ್ರನ್ನ ಎಲ್ಲರನ್ನೂ ಕೂಡ. ನೀವು ಹೋಗ್ತಾ ಇದ್ದೀರಾ ಮೀಟಿಂಗ್ಗೆ? ಅದು ಅವ್ರು ಕರೆದಿದ್ದಾರೆ. ನಾನೊಬ್ಬ ನಿರ್ಮಾಪಕ, ನಾನು ಹೋಗ್ಬೇಕು ಬಿಡು, ನಾನು ತೀರ್ಮಾನ ಮಾಡ್ತೀನಿ. ನಾನು ಅದನ್ನು ಇಷ್ಟು ದಿನ ಯಾರ್ಯಾರು ಸಂಘ ಸಮಿತಿ ಏನೇನು ಮಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ. ನಾನು ಇವಾಗ ಮನೆ ಡೆಮಾಲಿಷ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಎಲ್ಲ ಮಾತಾಡ್ತೀನಿ. ನನ್ನ ಕೈಲಿ ಏನಾಗುತ್ತೆ, ಹೋರಾಟ ಮಾಡ್ಬೋದಾ, ಹೋರಾಟ ಮಾಡಬಾರ್ದಾ, ಅದಕ್ಕೇನು ಮುಂದೆ ಹಿಂದೆ ಮುಂದೆ ನೋಡಿಕೊಂಡು ಅದು ಮೀಟ್ ಮಾಡಿ ನಾನು ಅತಿ ಶೀಘ್ರದಲ್ಲಿ ಅದಕ್ಕೆ ಮಾತಾಡ್ತೀನಿ. ಸರ್, ಡೆಮಾಲಿಷ್ ಆಗೋದಕ್ಕಿಂತ ಮುಂಚೆ ಚಿತ್ರರಂಗದವರು ಇದೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಡೆಮಾಲಿಷ್ ಆದಮೇಲೆ ಇವರು ಎಚ್ಚೆತ್ಕೊಂಡ್ರೆ ಏನು ಲಾಭ ಅಂತ. ಇವಾಗ ನೀವು ಅಷ್ಟೇ, ನಾನು ಕಟ್ಟಿಸ್ತಾ ಇದ್ದೆ, ನಾನು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೀನಿ, ನಾನು ಆ ಜಮೀನ ತಗೊಳ್ತಾ ಇದ್ದೀನಿ. ಇಷ್ಟು ದಿನ ಎಲ್ಲೋಗಿದ್ರಿ 16 ವರ್ಷದಿಂದ? ಎಕ್ಸ್ಕ್ಯೂಸ್ ಮೀ, ಈ ಮಾತನ್ನ ಕರೆಕ್ಟಾಗಿ ನೀವು ಕೇಳಿದ್ರಿ. ನನ್ನ ಹತ್ರ ಅವರು ಸುಮಾರು 3-4 ಸತಿ ಆದ ಕೋರ್ಟಲ್ಲಿ ಕೇಸ್ ಇತ್ತು. ಕೋರ್ಟಲ್ಲಿ ಕೇಸ್ ಕಾನೂನು ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆಗುತ್ತೆ, ಹೋಗಬಾರ್ದು. ಕೋರ್ಟ್ಗಿಂತ ನಾವೆಲ್ಲ ದೊಡ್ಡವರ ಇಲ್ಲ. ಅದಕ್ಕೆ ನಾವು ಸುಮ್ಮನಿದ್ದೆ. ಕೋರ್ಟಲ್ಲಿ ಡಿಸ್ಮಿಸ್ ಆಗಿದ್ರೆ ನಮ್ಗೆ ಗೊತ್ತೇ ಇಲ್ಲ. ಎಲ್ಲ ಅಭಿಮಾನಿಗಳು ಯಾರು ಒಬ್ಬರು ಬಂದು ಹೇಳಿಲ್ಲ. ಜನವರಿಗಾಗಿದೆ, ಇವತ್ತಲ್ಲ, ಜನವರಿಗಾಗಿದೆ. ಇಲ್ಲಾಂದ್ರೆ ಅವತ್ತಿನ ದಿನ ಸರ್ಕಾರ 2 ಕೋಟಿ ಕೊಟ್ಟು, ಅವತ್ತು ನಾವೇ 2 ಕೋಟಿ ಕೊಟ್ಟು ಬರ್ಸ್ಕೊಳಕ್ಕೆ ರೆಡಿ ಇದ್ದು. ನನ್ನಿಂದ ತುಂಬ ಜನ ಇದ್ದಾರೆ, ವಿಷ್ಣು ಸಮಾಧಿಗೋಸ್ಕರ ನನ್ನಿಂದ ತುಂಬ ಜನ ಇದ್ದಾರೆ, ಇನ್ಕ್ಲೂಡ್ ರಾಕ್ಲೈಟ್ ಇಂಡಸ್ಟ್ರಿ ಇದ್ದಾರೆ. ನಿಜವಲ್ಲ, ಅವತ್ತು ಅಷ್ಟು ಓಡಾಡೋಕ್ಕೆ ಇವತ್ತು ಏನು ಹೇಳ್ಬೇಕು ಅಂದರೆ, ಅಂಬರೀಷ್ ಅವ್ರು ಎಷ್ಟು ನೊಂದು ಹೋಗ್ಬಿಟ್ಟು ಗೊತ್ತಾ. ಆ ಸಮಾಧಿನ ಅವತ್ತು ಮಾಡುವಾಗ ಎಷ್ಟು ನೊಂದು ಅಂಬರೀಷ್ ಅವ್ರ ಜೊತೆ ಇದ್ದರು. ಅವ್ರಿಗೆ ತುಂಬ ನೋವು. ನೀವು ನಂಬ್ತಿರಿದ್ದು ಆಯ್ತಲ್ಲ ಅಂತ ಅವ್ರದ್ದು ದಿನ ಡ್ರಿಂಕ್ಸ್ ಇವ್ರಿಗೋಸ್ಕರ ಜಾತಿ ಮಾಡ್ತಾರೆ. ಅವ್ರು ಕೂಚು ಗೆಳೆಯ ವಿಷ್ಣುವರ್ಧನ್, ಕುಚ್ಕು ಗೆಳೆಯ ಅಂಬರೀಷ್ ಅವ್ರ ಬಗ್ಗೆ ಇವತ್ತು ಮಾತಾಡ್ತಾರೆ ಜನ. ಅವ್ರು ಮಾಡಿರೋ ಕೆಲಸ, ಅವ್ರು ಓಡಾಡಿರೋದು ಇವತ್ತು ಯಾರು ಗೊತ್ತಿಲ್ಲ. ಆ ಯಪ್ಪ ಅಷ್ಟು ಅವರು ಅಂದ್ರೆ ಪ್ರಾಣ ಬಿಟ್ಟವ್ರೆ. ಜನ ಏನು ಬೇಕಾದ್ರೂ ಮಾತಾಡ್ತೀವಿ, ಇವತ್ತು ಏನಿದೆ, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಟ್ವೀಟ್ ಮಾಡ್ತಾರೆ. ಅದರಿಂದ ಯಾರು ವಿಷ್ಣುವರ್ಧನ್ ಬಗ್ಗೆ ಕೆಟ್ಟದಿಲ್ಲ. ಅದು ಏನಾಗಿದೆ ಕಾನೂನು ಡೆಮಾಲಿಷ್ ಆದ ತಕ್ಷಣ ಆಗಲ್ಲ. ನಾವು ನೋಡ್ತೀನಿ, ನೋಡ್ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು. ನನ್ನ ವೈಯಕ್ತಿಕವಾಗಿ ನಾನು ಈಗ ಓಡಾಡ್ತಾ, ಯಾಕೆಂದರೆ ಇಷ್ಟಿನ ಸಂಘ ಸಂಸ್ಥೆಗಳಿದ್ದು ನಾವು ಹೋದಾಗ ಏನಾಗುತ್ತಂದರೆ ಮಂಜೂರು ಬಂದರು ಅದು ಅಂತ ಅವ್ರು ಮಾಡಿದಾಗ ಅವ್ರ ಜೊತೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಯಾವತ್ತು ಹೇಳಿದ್ದು. ನಾನು ಯಾರು ಬಂದು ಹೇಳಿಲ್ಲ. ಅವತ್ತು ಹೇಳಿದ್ದು ನಿಜ. 2014 ಅಂತ ವಾಹಿನಿಗಳ ಮುಖಾಂತರ ಅವತ್ತು 1 ಮುಖ 2 ಕೊಟ್ಟು ತಗೊಳಕ್ಕೆ ರೆಡಿ ಇದ್ದು. ನನ್ನಿಂದ ಒಂದು 8-10 ಜನ ಇದ್ದೀವಿ. ವಿಷ್ಣು ಸೇನಾ ನಮ್ಮ ಹಳೆಯ ಸ್ನೇಹಿತರುಗಳು, ಇನ್ಕ್ಲೂಡ್ ರಾಕ್ಲೈ ವೆಂಕಟೇಶ್ ಎಲ್ಲ ಇದ್ದರು. ರಾಕ್ಲೈ ವೆಂಕಟೇಶ್ ಅವರು, ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ, ನಾವೆಲ್ಲ ಸಂಘ ಅಭಿಮಾನಿ ನಿರ್ಮಾಪಕನ ವಿಷ್ಣು ಸರ ನಾವೆಲ್ಲ ಮುಂದಿರಲ್ಲ, ನಾವು ಜೊತೆಲಿ ಬ್ಯಾಕಲ್ಲಿ ಇರ್ತೀವಿ. ಯಾಕೆಂದರೆ ಅದನ್ನೇ ದುರುಪಯೋಗ ಪಡ್ಸ್ಕೊಂಡ್ಬಿಡ್ತಾರೆ. ಅಭಿಮಾನಿಗಳು ಮಾಡೋಕೆ ನಾವು ಅವ್ರು ಪ್ರೋತ್ಸಾಹ ಕೊಡ್ತೀವಿ, ಇದ್ದೇ ಇರ್ತೀವಿ. ಈ ವಿಷಯದಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಕಾನೂನಲ್ಲಿ ಮನವಿ ಮಾಡ್ಕೋತೀವಿ. ಕಾನೂನು ಇವತ್ತು ಕಿತ್ತಾಳೆ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ನಮ್ಮ ನ್ಯಾಯಾಲಯದ ನಂಗೆ ನ್ಯಾಯ ಸಿಗುತ್ತೆ ಅಂದ್ಕೊಳ್ತೀವಿ. ನಮ್ಮ ಅಭಿಮಾನಿಗಳು ದೇವರ ಆಶೀರ್ವಾದ, ಅವ್ರ ಪ್ರೀತಿ ಇರೋ ಗಂಟ ಸದಾ ಆ ವಿಷ್ಣುವರ್ಧನ್ಗೆ ಏನೂ ಆಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.